ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಕೋಟ್ಯಾಂತರ ಜನರು ವಾಸವಾಗಿರುವಂತಹ ಈ ಸಮಾಜದಲ್ಲಿ ನಮಗೆ ಒಬ್ಬ ಕೂಡ ಫ್ರೆಂಡ್ ಇಲ್ಲ ಅಂದರೆ ನಾವು ಸಮಾಜದಿಂದ ಹೊರಗುಳಿದಿದ್ದೇವೆ ಅಂತಲೇ ಒಂಥರ ಅರ್ಥ ಬರುತ್ತೆ. ಇನ್ ಕೇಸ್ ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬ ಕೂಡ ಫ್ರೆಂಡ್ ಇಲ್ಲ ಅಥವಾ ಇರೋ ಫ್ರೆಂಡ್ಶಿಪ್ನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನುವಂಥ ತೊಂದರೆನಲ್ಲಿದ್ದರೆ ನಾನು ಕೆಲವು ಚಿಕ್ಕ ಚಿಕ್ಕ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ. ಇದಾದ ನಂತರ ನಾವು ಹೊಸ ಫ್ರೆಂಡ್ಸ್ಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋವಂಥ ಕೆಲವು ವಿಷಯಗಳ ಮೇಲೂ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮೀಟ್ ಮಾಡೋದಕ್ಕಿಂತ ಮುಂಚೆ ಅವನು ಸ್ಮೈಲಿ ಫೇಸಿಂದ ನಗನಗ್ತಾ ಇದ್ದರೆ ಅವನ್ನ ಅಪ್ರೋಚ್ ಮಾಡೋದಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ನಾವು ಯಾವಾಗಲೂ ಒಂದು ಸ್ಮೈಲಿ ಫೇಸಿಂದ ಇರೋದ್ರ ನಮಗೆ ಯೂಸ್ಫುಲ್ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ನಮ್ಮ ಅನ್ನೋನ್ ಪರ್ಸನ್ ನಮ್ಮನ್ನ ಮೀಟ್ ಮಾಡಬೇಕು ಅಂದರೆ ನಾವೊಂದು ಸ್ಮೈಲಿ ಫೇಸಿಂದ ಇದ್ದರೆ ಅವ್ರಿಗೂ ಒಂದು ಕಂಫರ್ಟೇಬಲ್ ಝೋನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಅವ್ರು ಚೆನ್ನಾಗಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಜೊತೆ ಬೆರೆಯೋದಕ್ಕೆ ಸಹಾಯ ಆಗುತ್ತೆ. ನೀವು ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ ನಂತರ ಮತ್ತೊಂದು ಭೇಟಿಯಲ್ಲಿ ಅವ್ರ ನೇಮಿಂದ ನೀವು ಅವ್ರನ್ನ ಕಾಲ್ ಮಾಡಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಪೀಪಲ್ ಅಪ್ರಿಷಿಯೇಟ್ ಮಾಡ್ತಾರೆ. ಆದ್ದರಿಂದ ನೀವು ಯಾವಾಗಲೂ ಒಬ್ಬ ಹೊಸ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಹೆಸರನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರು ಬಂದಾಗ ನೀವು ಅವರ ಹೆಸರಿಂದ ನೀವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಸಕ್ಸಸ್ಫುಲ್ ಬ್ಯಾರಿಯರ್ ಅಂತಲೇ ಹೇಳ್ಬೋದು. ಈಗ ಒಂದು ಹೊಸ ಫ್ರೆಂಡ್ ಆಗಿರ್ತಾರಲ್ಲ, ಅವರು ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮ್ಮ ಜೊತೆ ಎಲ್ಲ ವಿಷಯನೂ ಶೇರ್ ಮಾಡಲ್ಲ. ಸೊ ಅದೇ ರೀತಿ ಇವಾಗ ಒಂದು ಆಫೀಸಲ್ಲೇ ಆಗಿದ್ರೂ ಈಗ ಅವ್ರಿಗೆ ಇಷ್ಟ ಆದಂಥ ಬೇರೆ ವ್ಯಕ್ತಿಗಳ ಜೊತೆನೇ ಅವರು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಮಧ್ಯದಲ್ಲಿ ಹೋಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ಅದರಿಂದ ಅವರು ಇರಿಟೇಟ್ ಆಗಿಬಿಡ್ತಾರೆ. ಆದ್ದರಿಂದ ಇನ್ ಕೇಸ್ ನೀವು ಅರ್ಜೆಂಟ್ ಏನಾದರೂ ಇದ್ದರೆ, ಯಾವುದೇ ಒಂದು ವಿಷಯ ಎಮರ್ಜೆನ್ಸಿನೋ ಅಥವಾ ಏನೋ ಒಂದು ಮುಖ್ಯವಾಗಿರುವಂಥ ವಿಷಯ ಇದೆ ಹೇಳಬೇಕು ಅಂದರೆ ಅವರಿಂದ ಒಂದು ಸ್ಮಾಲ್ ಎಕ್ಸ್ಕ್ಯೂಸ್ ಕೇಳಿ ನೀವು ಆ ವಿಷಯನ ತಿಳಿಸ್ಬೋದು. ಅದಾದ ನಂತರ ಸುಮ್ಮನೆ ಹೋಗಿ ಅವ್ರನ್ನ ಇಂಟ್ರಪ್ಟ್ ಮಾಡೋದು ಸ್ಟಾರ್ಟಿಂಗಲ್ಲೇ ಸರಿಯಾಗಿ ಇರೋದಿಲ್ಲ. ಇನ್ನೊಂದು ವಿಚಾರ ಅಂದರೆ, ನಾವು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಈ ವಿಚಾರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ. ನಾವು ಆದಷ್ಟು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಚಾರದಲ್ಲೇ ನಾವು ಮಾತಾಡುವಂತಹ ಪ್ರಯತ್ನವನ್ನು ಪಡಬೇಕಾಗತ್ತೆ. ಆದ್ದರಿಂದ ಆ ವ್ಯಕ್ತಿಗೂ ಅನಿಸುತ್ತೆ, ಪರವಾಗಿಲ್ವೇ, ಇವ್ರಿಗೂ ನಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟಲ್ಲಿ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಅದಾದ ನಂತರ ಇವ್ರಿಗೂ ಒಂದು ನಮ್ಮ ಇಂಟ್ರೆಸ್ಟ್ ಮೇಲೆ ಒಂದು ವ್ಯಾಲ್ಯೂ ಇದೆಯಲ್ಲ ಅಂತ ಅವರು ರೆಕಗ್ನೈಸ್ ಮಾಡಿ ಅವ್ರಿಗೂ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ, ಹೆಲ್ಪ್ಫುಲ್ಲಾಗೂ ಇರುತ್ತೆ. ಇದರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಬಾಂಡ್ ಕ್ರಿಯೇಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಕ್ರಿಟಿಸಿಸಮು ಅಥವಾ ಫಾಲ್ಟ್ಸ್, ಅವ್ರು ಯಾವುದೋ ಒಂದು ತಪ್ಪು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಏಕ್ದಮ್ ಹೋಗ್ಬಿಟ್ಟು ಆ ತಪ್ಪನ್ನು ತಪ್ಪು ಅಂತ ಅವ್ರ ಮುಖದ ಮೇಲೆ ಹೊಡೆದಾಗೆ ಹೇಳೋದು ತಪ್ಪಾಗುತ್ತೆ. ಆದ್ದರಿಂದನೂ ಅವ್ರಿಗೆ ಹರ್ಟ್ ಆಗಿ ಅವ್ರು ನಿಮ್ಮ ಜೊತೆ ಮಾತಾಡ್ದೇನೋ ಇರ್ಬೋದು. ಆದ್ದರಿಂದ ನೀವು ಕನ್ಸ್ಟ್ರಕ್ಟಿವ್ ಫಾರ್ಮಲ್ಲಿ ಅದು ತಪ್ಪು ಏನಾಗಿದೆ ಅದನ್ನು ನೀವು ಈ ರೀತಿಯಾಗಿಯೂ ನೀವು ಮಾಡಿದಿದ್ರೆ ಈ ಥರ ಆಗಿರ್ಬೋದಾಗಿತ್ತಲ್ಲ, ಈ ರೀತಿಯಾಗಿಯೂ ನೀವು ಕೆಲವು ಚೇಂಜಸ್ ಮಾಡಿದಿದ್ರೆ ಈ ಥರ ಒಂದು ಒಳ್ಳೆ ರಿಸಲ್ಟ್ ಬಂದಿರ್ಬೋದಾಗಿತ್ತಲ್ಲ, ಈ ರೀತಿ ನೀವು ಕನ್ಸ್ಟ್ರಕ್ಟಿವ್ ಆಗಿ ಐಡಿಯಾಸ್ ಕೊಟ್ಟು ಅವ್ರಿಗೆ ಬೆನ್ನು ತಟ್ಟಿದ್ರೆ ಅವ್ರಿಗೆ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ಅದರಿಂದ ಅವ್ರ ಮೇಲೆ ಬರೋದಕ್ಕೂ ನೀವು ಇಂಡೈರೆಕ್ಟಾಗಿ ಸಹಾಯ ಮಾಡ್ದಂಗಿರುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಒಂದು ಸ್ಮಾಲ್ ಅಚೀವ್ಮೆಂಟ್ ಮಾಡಿದಾಗ ನೀವು ಹಾನೆಸ್ಟಾಗಿ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕೆಂದರೆ ಪರವಾಗಿಲ್ಲ, ಈ ವ್ಯಕ್ತಿನೂ ನನ್ನನ್ನು ಈ ಸ್ಮಾಲ್ ಅಚೀವ್ಮೆಂಟಿಂದ ನನ್ನನ್ನು ಒಂದು ಭಿನ್ನವಾಗಿ ಒಂದು ಪಾಸಿಟಿವ್ ಆಗಿ ನನ್ನನ್ನು ನೋಡ್ತಾ ಇದ್ದಾರಲ್ಲ ಅನ್ನೋ ಕಾರಣದಿಂದ ಅವ್ರು ನಿಮ್ಮನ್ನ ಲೈಕ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಒಂದು ಗ್ರೂಪ್ ಆಫ್ ಟೀಮ್ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದರೆ ಖಂಡಿತವಾಗ್ಲೂ ಡಿಬೇಟ್ ಅನ್ನೋದು ಬಂದೇ ಬರುತ್ತೆ. ಆ ಡಿಬೇಟಲ್ಲಿ ನಾವು ಯಾವಾಗಲೂ ಹೆಲ್ತಿಯಾಗಿ ಆ ಡಿಬೇಟ್ನ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಒಂದು ವಿಚಾರವನ್ನು ತಾನು ತನ್ನದೇ ವ್ಯೂ ಪಾಯಿಂಟಲ್ಲೇ ಹೇಳ್ತಾ ಇರ್ತಾನೆ. ಆದ್ದರಿಂದ ಆ ವ್ಯಕ್ತಿ ಆ ವಿಚಾರನ ಹೇಳಿದ್ದಕ್ಕೆ ಅವರು ಖಂಡಿತವಾಗ್ಲೂ ತಪ್ಪ ಹೇಳಿದ್ದಾರೆ ಅಂತ ಹೇಳೋದು ಖಂಡಿತವಾಗ್ಲೂ ಸರಿ ಇರಲ್ಲ. ಆದ್ದರಿಂದ ಬೇರೆಯವ್ರ ವ್ಯೂ ಪಾಯಿಂಟನ್ನು ನೀವು ರೆಸ್ಪೆಕ್ಟ್ ಮಾಡೋದನ್ನು ನೀವು ಕಲ್ತ್ಕೊಬೇಕಾಗತ್ತೆ. ಅದಾದ ನಂತರ ನೀವು ವಿಮರ್ಶೆ ಮಾಡಿ ನೋಡಬೇಕಾಗತ್ತೆ, ಅವ್ರು ಹೇಳಿದ್ದು ಕರೆಕ್ಟಾ ಇಲ್ವಾ ಅಂತ. ನಿಮ್ಗೆ ಆ ಥಾಟಲ್ಲಿ ನಿಮಗೆ ಟಕ್ಕಂತ ನಿಮಗೆ ಅನಿಸ್ಬೋದು, ಬಟ್ ಅದರ ಹಿಂದಿನ ವಿಷಯ ಬೇರೆನೂ ಇರ್ಬೋದು. ಆದ್ದರಿಂದ ನೀವು ಎವ್ರಿ ಪರ್ಸನ್ಸ್ ಒಪಿನಿಯನ್ನ ನೀವು ರೆಸ್ಪೆಕ್ಟ್ ಮಾಡೋದ್ರಿಂದ
ನೀವು ಅದಕ್ಕೆ ಒಂದು ಪ್ರಾಪರ್ ಸೊಲ್ಯೂಷನ್ ಅಥವಾ ಹೀಗೂ ಹೇಳ್ಬೋದು, ಹೀಗೂ ಹೇಳ್ಬೋದಲ್ಲ ಅಂತ ನೀವು ಹೇಳಿದ್ರೆ ಆದ್ರಿಂದನೂ ಅವ್ರಿಗೆ ಒಂದು ರೆಕ್ಟಿಫೈ ಮಾಡೋದಕ್ಕೂ ಸಹಾಯ ಆಗುತ್ತೆ. ಪ್ಲಸ್ ನಿಮ್ಮ ಜೊತೆ ಅವರು ಒಂದು ಹೆಲ್ತಿ ಡಿಬೇಟ್ ಮಾಡೋದಕ್ಕೂ ಅವ್ರು ನೆಕ್ಸ್ಟ್ ಟೈಮ್ ಇಷ್ಟಪಡ್ತಾರೆ. ನಿಮ್ಮಿಂದ ಯಾವುದೋ ಒಂದು ತಪ್ಪಾಗೋಯ್ತು ಅಂತ ಇಟ್ಕೊಳ್ಳಿ. ಆಗ ನೀವು ನಾನು ಮಾಡಿಲ್ಲ, ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು, ಅವ್ರು ಹಾಗೆ ಹೇಳಿದ್ರು ಅದರಿಂದ ಹಾಗಾಯಿತು. ಈ ರೀತಿ ತಪ್ಪಾದಾಗ ನೀವು ತಮ್ಮ ಮೇಲೆ ಬರುವಂತಹ ಒಪಿನಿಯನ್ನ ನೀವು ಜಾರಿಕೊಳ್ಳೋದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಎತ್ತಾಕೋದಕ್ಕೆ ಪ್ರಯತ್ನ ಪಡ್ತೀರಾ. ಆ ಟೈಮಲ್ಲಿ ನೀವು ಬೇರೆಯವ್ರ ಮೇಲೆ ಎತ್ತಾಕ್ತೀರಾ, ನೀವು ತಪ್ಪಿಸ್ಕೊಳ್ಳಬಹುದು. ಬಟ್ ಅದರ ಔಟ್ಕಮ್ ನಿಮಗೆ ತುಂಬ ಲಾಂಗ್ ಆಗಿ ನಿಮಗೆ ಅದರ ಬ್ಯಾಡ್ ಎಫೆಕ್ಟ್ಸ್ ನಿಮಗೆ ಬರ್ತಾ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ತಪ್ಪಾದ್ರೂ ನೀವು ಈ ತಪ್ಪು ನನ್ನಿಂದ ಆಗಿದೆ, ಸೊ ಅದಕ್ಕೆ ಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಒಂದು ಅಪಾಲಜಿ ಕೇಳೋದು ಮಹಾ ಪಾಪ ಅಲ್ಲ, ಮಹಾ ದೊಡ್ಡ ತಪ್ಪೇನಲ್ಲ. ಸೊ ನೀವು ಅಪಾಲಜಿ ಕೇಳೋದ್ರಿಂದ ನೀವು ತಿದ್ದುಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ಒಂದು ಆ್ಯಟಿಟ್ಯೂಡು ಅಲ್ಲಿ ಗೊತ್ತಾಗತ್ತೆ. ಆದ್ದರಿಂದ ಅಪಾಲಜಿ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಭಾವನೆ ಬೇಡ. ಸ್ನೇಹಿತರೆ, ನಮ್ಮ ಹಾಗೇನೆ ಬೇರೆಯವ್ರಿಗೂ ಒಂದು ಇಂಪಾರ್ಟೆನ್ಸ್ ಫೀಲ್ ನಾವು ಕೊಡ್ತಾ ಇದ್ದೀವಿ ಅನ್ನೋ ಅಂಥ ಭಾವನೆ ಬರಬೇಕು ಅಂದರೆ ನಾವು ಯಾವುದೇ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಆ ವ್ಯಕ್ತಿ ಹತ್ರ ಹೋಗಿ ಈ ರೀತಿ ಮಾಡ್ತಾ ಇದ್ದೀವಿ, ಇದರಿಂದ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿ ತಿಳ್ಕೊಳ್ಳೋದ್ರಿಂದ ಅವ್ರಿಗೂ ಪರವಾಗಿಲ್ವೇ, ನಮ್ಮನ್ನು ಕೇಳಿ ತಿಳ್ಕೊತಾ ಇದ್ದಾರಲ್ಲ, ನಮಗೂ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಲ್ಲ ಅನ್ನೋ ಒಂದು ಪಾಸಿಟಿವ್ ಫೀಲು ಅವ್ರಿಗೆ ಬಂದೇ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಅವ್ರು ಏನೋ ಒಂದು ಸ್ಮಾಲ್ ಅಚೀವ್ಮೆಂಟ್ ಮಾಡಿರ್ತಾರೆ, ನಿಮ್ಮ ಕೊಲೀಗಲ್ಲೋ ಅಥವಾ ನಿಮ್ಮ ಒಂದು ಗ್ರೂಪ್ ಆಫ್ ಸರ್ಕಲಲ್ಲೋ ಅವರು ಬಂದಾಗ ಅವ್ರುಗಳ ಮುಂದೆ ಅವ್ರು ಮಾಡಿರೋಂಥ ಒಂದು ಸ್ಮಾಲ್ ಅಚೀವ್ಮೆಂಟ್ನ ನೀವು ಹೇಳ್ಕೊಳ್ಳೋದ್ರ ಮೂಲಕ ಅವ್ರಿಗೊಂದು ಇಂಪಾರ್ಟೆನ್ಸ್ನ ನೀವು ಕೊಟ್ಟಂಗೆ ಖಂಡಿತವಾಗ್ಲೂ ಆಗುತ್ತೆ. ಇದರಿಂದ ಅವ್ರಿಗೂ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ಬಹುಮುಖ್ಯವಾಗಿರುವಂಥ ಒಂದು ಸಂದೇಶ ಏನು ಅಂದರೆ, ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋ ಅಂಥ ಒಂದು ಭಾವನೆ ಈಗೋಯಿಸ್ಟಿಕ್ಕು ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬಂದೇ ಬರುತ್ತೆ. ಆದ್ದರಿಂದ ನಮಗೆ ಆಪೋಸಿಟ್ ವ್ಯಕ್ತಿ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನೀವು ಆದಷ್ಟು ಕಾಮಾಗಿದ್ದು ಅಥವಾ ಆ ಜಾಗದಿಂದ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ನೀವು ಆ ವ್ಯಕ್ತಿ ಏನು ಹೇಳಕ್ಕೆ ಬಂದಿದ್ದಾರೆ ಅಂತ ಅನಲೈಸ್ ಮಾಡಿ. ಇನ್ ಕೇಸ್ ಅವ್ರು ಪಾಸಿಟಿವ್ ಆಗಿ ನಿಮಗೆ ಏನಾದರೂ ಒಂದು ತಿದ್ದುಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂದರೆ ನೀವು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅವ್ರು ತಪ್ಪಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಹೇಳಿದ್ದು ಈ ರೀತಿಯಿಂದನೂ ತಪ್ಪಾಗಿದೆ, ಆದ್ದರಿಂದ ನೀವು ಈ ಥರ ಹೇಳಿದ್ದು ತಪ್ಪಾಗಿದೆ ಅಂತಲೂ ನೀವು ಅವ್ರಿಗೆ ಹೇಳೋದ್ರಿಂದ ಅವ್ರಿಗೂ ಒಂದು ಮನವರಿಕೆ ಮಾಡಿಕೊಟ್ಟು ಅಂದರೆ ಅವ್ರಿಗೂ ಒಂದು ಮನವರಿಕೆ ಮಾಡಿಕೊಟ್ಟ ಹಾಗೆ ಆಗತ್ತೆ. ಆದ್ದರಿಂದ ಈ ಆರ್ಗ್ಯುಮೆಂಟ್ ನಿಮಗೆ ದೊಡ್ಡ ಡಿಸಾಸ್ಟರ್ ಆಗಿ ಮಾರ್ಪಡುವುದಕ್ಕೆ ನೀವು ತಡೆಗಟ್ಟಬಹುದು. ಈಗ ಒಂದು ಗ್ರೂಪ್ ಆಫ್ ಪೀಪಲಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಂದರೆ ಇವರೇನು ಹೇಳ್ತಾ ಇದ್ದಾರೆ ಅಂತ ಅನ್ನೋ ಫೀಲಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅವ್ರು ಖಂಡಿತ ನೋಟಿಸ್ ಆಗುತ್ತೆ. ಆದ್ದರಿಂದ ನೀವು ಅವ್ರೇನು ಹೇಳಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ಪ್ರಯತ್ನ ಪಟ್ಟು ಕೇಳಿಸ್ಕೊಳ್ಳೋದಕ್ಕೆ ಒಂದು ಸರಿ ಪ್ರಯತ್ನ ಪಡಿ. ಆದ್ರಿಂದನೂ ಅವ್ರಿಗೆ ಪರವಾಗಿಲ್ಲ, ಇವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಏನೋ ಕೇಳಿಸ್ಕೊತಾ ಇದ್ದಾರಲ್ಲ ಅನ್ನೋ ಅಂಥ ಒಂದು ಭಾವನೆ ಅವ್ರಿಗೂ ಬರುತ್ತೆ. ಆದ್ದರಿಂದ ನಾವು ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಏನು ಅಂದರೆ, ನಾವು ಆ್ಯಕ್ಟಿವ್ ಲಿಸನರ್ ಆಗಿರಬೇಕು. ಯಾವುದೇ ಒಂದಂತಹ ಅವರ ಒಪಿನಿಯನ್ಗೆ ನಾವು ರೆಸ್ಪೆಕ್ಟ್ ಕೊಡೋದನ್ನು ನಾವು ಯಾವಾಗಲೂ ಮರಿಬಾರ್ದು. ನಾವು ಯಾವಾಗ ಅವರ ಒಂದು ಭಾವನೆಗೆ ಅಥವಾ ಅವರ ಒಂದು ಥಾಟ್ ಪ್ರೊಸೆಸ್ಗೆ ನಾವು ಒಂದು ಅಪೋಸ್ ಕ್ರಿಯೇಟ್ ಮಾಡ್ತೀವೋ ಆವಾಗಲೇ ಅವ್ರಿಗೆ ಸ್ವಲ್ಪ ನಮ್ಮ ಮೇಲೆ ಇನ್ನೊಂದು ವಿಚಾರ ಅಂದರೆ, ಅವರು ಒಂದು ವಿಷಯನ ಪ್ರತಿಪಾದಿಸಬೇಕಾದ್ರೆ ನೀವು ಅವ್ರನ್ನ ಎನ್ಕರೇಜ್ ಮಾಡೋದ್ರ ಮೂಲಕನೂ ಅವ್ರಿಗೆ ಒಂದು ಬೆನ್ನು ತಟ್ಟದಂಗೆ ಆಗುತ್ತೆ. ಆದ್ದರಿಂದನೂ ಅವ್ರಿಗೆ ಒಂದು ಸಂತೋಷ ಆಗಿ ಅವ್ರು ತಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನು ಇನ್ನೂ ಕ್ಲಿಯರ್ ಆಗಿ, ಇನ್ನು ಫೇಶಿಯಲ್ ಎಕ್ಸ್ಪ್ರೆಷನಿಂದ, ಬಾಡಿ ಲ್ಯಾಂಗ್ವೇಜಿಂದ ಇನ್ನೂ ಕಂಫರ್ಟೇಬಲ್ ಆಗಿ ಹೇಳೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಇಂಟ್ರೆಸ್ಟಿಂಗ್ ಆಗಿ, ಲಾಂಗ್ ಲಾಸ್ಟಿಂಗ್ ಆಗಿ, ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಾವು ಆವಾಗವಾಗ ಟೈಮ್ ಸಿಕ್ಕಿದಾಗ ನಮ್ಮ ಎಕ್ಸ್ಪೀರಿಯನ್ಸಸ್ಸು ಅಥವಾ ನಮ್ಮ ಜೀವನದಲ್ಲಿ ನಡೆದಂತಹ ಕೆಲವು ಘಟನೆಗಳು, ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ಅವ್ರಗಳ ಜೊತೆ ಹಂಚ್ಕೊಳ್ಳೋದ್ರ ಮೂಲಕ ಅದೊಂದು ಸ್ವಾರಸ್ಯವಾಗಿರುತ್ತೆ. ಆದ್ದರಿಂದನೂ ಕೆಲವು ವಿಚಾರ ವಿನಿಮಯಗಳು ಮಾಡ್ತಾ ಇರೋದ್ರಿಂದ ಅದು ನಿಮಗೆ ಲೈವ್ಲಿ ಆಗಿ, ಇಂಟ್ರ್ಯಾಕ್ಟಿಂಗ್ ಆಗಿ ನಿಮಗೂ ಒಳ್ಳೆ ಫೀಲ್ ಬರುತ್ತೆ, ಅವ್ರಿಗೂ ಒಂದು ಒಳ್ಳೆ ಫೀಲ್ ಬರುತ್ತೆ.
ಒಬ್ಬ ವ್ಯಕ್ತಿಗೆ ನೀವು ಪ್ರಾಮಿಸ್ ಕೊಟ್ರಿ ಅಥವಾ ಒಂದು ಕಮಿಟ್ಮೆಂಟ್ ಕೊಟ್ರಿ ಅಂದರೆ ಆ ಕಮಿಟ್ಮೆಂಟ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಖಂಡಿತವಾಗ್ಲೂ ಒಂದು ಪ್ರಯತ್ನವನ್ನು ಪಡಲೇಬೇಕು. ಯಾಕೆಂದರೆ ನೀವು ಆ ಕಮಿಟ್ಮೆಂಟ್ನ ನೀವು ಎಲ್ಲಿವರೆಗೂ ಉಳಿಸ್ಕೊತೀರೋ ಅಲ್ಲಿವರೆಗೂ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಇದ್ದೇ ಇರುತ್ತೆ. ಆದ್ರಿಂದನೂ ಅವ್ರು ನಿಮ್ಮನ್ನ ತುಂಬ ಮೆಚ್ಕೊತಾರೆ. ನೀವು ಯಾವಾಗ ಕಮಿಟ್ಮೆಂಟನ್ನ ನೀವು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಆ ಪ್ರಾಮಿಸ್ನ ಕೀಪ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಕೆಲವು ಕಾರಣಗಳನ್ನ ಮುಂಚೆನೇ ತಿಳಿಸಿ ಅವ್ರಿಗೆ ಈ ಥರ ಆಗ್ತಿರೋದ್ರಿಂದ ನನಗೆ ಮೀಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಹೇಳಿದ್ರೆ ಆ ಟ್ರಸ್ಟ್ ಹೊಡೆದೋಗಲ್ಲ. ಬಟ್ ಆಗಿದ್ರೂ ಅದರಿಂದ ನಿಮಗೇನು ದೊಡ್ಡ ಅನಾಹುತ ಏನಾಗಲ್ಲ. ಬಟ್ ನೀವು ಏನು ಹೇಳ್ದೇನೆ ಆ ಕಮಿಟ್ಮೆಂಟ್ ಅಥವಾ ಪ್ರಾಮಿಸ್ನ ನೀವು ಬ್ರೇಕ್ ಮಾಡಿಬಿಟ್ರಿ ಅಂದರೆ ಅದರಿಂದ ಒಂದು ದೊಡ್ಡ ಲಾಸ್ ಅಥವಾ ದೊಡ್ಡ ಇಂಪ್ಯಾಕ್ಟ್ ಅವ್ರಿಗೆ ಎಮೋಷ್ನಲ್ ಡ್ಯಾಮೇಜ್ ಆಗೋಗುತ್ತೆ. ಆದ್ದರಿಂದ ನೀವು ಕಮಿಟ್ಮೆಂಟ್ ಅನ್ನೋದನ್ನು ಕೀಪಪ್ ಮಾಡಬೇಕಾಗತ್ತೆ. ಈಗ ಒಬ್ಬ ವ್ಯಕ್ತಿನ ಮೀಟ್ ಮಾಡಬೇಕಂದ್ರೆ ನೀವೇ ಮೊದಲನೇ ಪರ್ಸನ್ ಆಗಿ ಹೋಗಿ ಗ್ರೀಟ್ ಮಾಡಿ. ಆದ್ರಿಂದನೂ ಅವ್ರಿಗೂ ಒಂದು ಸಂತೋಷ ಅನ್ನೋದು ಆಗತ್ತೆ. ಯಾಕೆಂದರೆ ಎಲ್ಲ ವ್ಯಕ್ತಿನೂ ತನ್ನದೇ ಆದಂತಹ ಒಂದು ಈಗೋನಲ್ಲೇ ಇರ್ತಾರೆ. ಅವರು ಬಂದು ನಮ್ಮನ್ನು ಒಂದು ಗ್ರೀಟ್ ಮಾಡಲಿ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನೀವು ನಿಮಗೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ನೀವೇ ಹೋಗಿ ಅವ್ರನ್ನ ಗ್ರೀಟ್ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಅದಾದ ನಂತರ ಆ ವ್ಯಕ್ತಿಗೆ ಯಾವ ತರಹದಂಥ ನಾಲೆಡ್ಜ್ ಇದೆ ಆ ನಾಲೆಡ್ಜ್ಗೆ ನೀವು ರೆಸ್ಪೆಕ್ಟ್ ಕೊಡೋದನ್ನು ನೀವು ಎಂದಿಗೂ ಮರಿಬೇಡಿ. ಅವ್ರಿಗೆ ಒಂದು ಸರ್ಟೆನ್ ಏರಿಯಾ ಆಫ್ ಲೆವೆಲಲ್ಲಿ ಅಥವಾ ಸರ್ಟೆನ್ ಲೆವೆಲಲ್ಲಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಿದ್ದರೆ ಆ ಎಕ್ಸ್ಪೀರಿಯನ್ಸ್ಗೆ ತನ್ನದೇ ಆದಂತಹ ಒಂದು ವೆಯ್ಟೇಜ್ ಅನ್ನೋದು ಇರುತ್ತೆ. ಸೊ ಆ ವೆಯ್ಟೇಜಿಗೆ ಕೊಡಬೇಕಾಗಿರುವಂಥ ವ್ಯಾಲ್ಯೂ ರೆಸ್ಪೆಕ್ಟನ್ನು ನೀವು ತೋರಿಸಿದ್ರೆ ಖಂಡಿತವಾಗ್ಲೂ ಅವ್ರೂ ಇಷ್ಟಪಡ್ತಾರೆ. ನೆಕ್ಸ್ಟ್ ಟೈಮು ಅವ್ರೂ ನಿಮಗೆ ಅದೇ ರೆಸ್ಪೆಕ್ಟ್ನ ನಿಮಗೆ ಕೊಡೋದಕ್ಕೆ ಅವರೂ ಪ್ರಯತ್ನ ಪಡ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ ಇವಾಗ ನಾನು ನಿಮಗೆ ತಿಳಿಸಿರೋಂಥ ಈ ಎಲ್ಲ ವಿಚಾರನೂ ಬರೀ ಒಂದು ಫೌಂಡೇಶನ್, ಒಂದು ಪ್ರಾಪರ್ ಸಾಲಿಡ್ ಫೌಂಡೇಶನ್ ಹಾಕೋದಕ್ಕೆ ಮಾತ್ರ ಇದು ಸಹಾಯ ಆಗುತ್ತೆ. ಅದೇ ರೀತಿ ಒಂದು ಪ್ರಾಪರ್ ಒಂದು ಫುಲ್ ಬಿಲ್ಡಿಂಗ್ ವಿತ್ ಇಂಟೀರಿಯರ್ ಎಲ್ಲ ಕಟ್ಟಬೇಕು ಅಂದರೆ ಹೇಗೆ ಟೈಮ್ ತೊಗೊಳುತ್ತೋ ಅದೇ ರೀತಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಆಗಬೇಕು ಅಂದರೆ, ಬಾಂಡ್ ಆಗಿ ಫಾರ್ಮ್ ಆಗಬೇಕು ಅಂದರೆ ಅದಕ್ಕೂ ಟೈಮ್ ಬೇಕಾಗುತ್ತೆ. ಆದ್ದರಿಂದ ನೀವು ಸ್ವಲ್ಪ ಪೇಷಿಯನ್ಸ್ ಆಗಿದ್ದು ನಿಮ್ಮ ಗ್ರ್ಯಾಟಿಟ್ಯೂಡ್, ನಿಮ್ಮ ರೆಸ್ಪೆಕ್ಟ್, ಅದಾದ ನಂತರ ನಿಮ್ಮ ನಾಲೆಡ್ಜ್ನ ಅವ್ರಗಳ ಜೊತೆ ಶೇರ್ ಮಾಡೋದನ್ನು ಅದೇ ರೀತಿಯಾಗಿ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿ. ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ಅವರಿಂದ ನಿಮಗೂ ಒಳ್ಳೆಯದಾಗುತ್ತೆ. ಸೊ ನೋಡಿದ್ರಲ್ಲ, ಈ ಕೆಲವು ವಿಚಾರಗಳು ನಮಗೂ ಎಷ್ಟೊಂದು ಸರಿ ಹೊಳೆಯೋದಿಲ್ಲ. ಬಟ್ ಪುನಃ ನಾವು ನೋಡಿ ತಿಳಿದುಕೊಂಡು ಮನನ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮಗೆ ಯೂಸ್ ಆಗುವಂಥ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ. ನಮಸ್ಕಾರ.